ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಏನು ಕಾನ್ಸೆಪ್ಟು ಅಂದರೆ ಸಿಟಿಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಗೌರಿ ಹಬ್ಬದ ಪ್ರಯತ್ನ. ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ನಮ್ಮ ಪುನಿ ಉಸ್ಮಾನ್ ಡ್ರೈಗೋಬಿ ತಿಂದು ಸುಮಾರು ದಿನ ಆಗೋಯ್ತು ಅಂತ ಬಸ್ರಿ ಬಾವ್ಕೆ ಬಾವಿಸ್ಕೊಂಡ್ಬಿಟ್ಟಿದ್ದಾನೆ. ನಾನು ತುಂಬ ದಿನ ಆಗ್ಬಿಟ್ಟಿದ್ದೆ ತಿಂದು. ನೋಡೋದ್ರೆ ಟೇಸ್ಟ್ ಹಾಗೆ ಐತಾ ಇಲ್ಲ ಟೇಸ್ಟ್ ಏನಾದ್ರು ಹಾಳಾಗೋಯ್ತಾ. ಮೈಸೂರಲ್ಲಿ ಉಸ್ಮಾನ್ ಡ್ರೈಗೋಬಿ ಅಂದ್ರೆ ತುಂಬ ಫೇಮಸ್ಸು. ನೋಡೋಣ, ತೋರ್ಸೋಣ ಅದೇನಾ. ಹೋಗೋದ ತಿನ್ನ ಇದು ಹೋಗದ ತಿನ್ನಕ್ಕೆ. ಸರಿ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡು. ನೋಡಲ್ಲ, ಹಾಯ್ ಮಾಡ್ಬಿಡು, ಹಾಯ್ ಮಾಡು, ಏಯ್ ಮಾಡು. ಜನ ನಿನ್ನೂ ನೋಡ್ತಿರ್ತಾರೆ, ನೀನ್ ಫುಲ್ ಫೇಮಸ್ ಆಗ್ಬಿಡ್ತೀಯ. ಆಮೇಲೆ ನೋಡವ, ಹಾಯ್ ಮಾಡವ. ಹೋಗೋಕೆ ಏನಲ್ಲ, ಅಲ್ಲಿ ಗೋಬಿ ಚೆನ್ನಾಗಿರ್ತದೆ. ಅದು ಅಲ್ಲದೆ ಹಬ್ಬ ಅಂದ್ರೆ ಮೈಸೂರನ್ನ ನೋಡಕ್ಕೆ ಒಂದ್ ಚಂದ. ಅದ್ರಲ್ಲೂ ದಸರಾ ಹತ್ರದಲ್ಲಿ ಬರ್ತಾ ಇದೆ ಅಂದ್ರೆ ಗಣಪತಿ ಹಬ್ಬ ಬೇರೆ ಇದೆ. ನೋಡೋಣ ಮೈಸೂರು ಅರೇಂಜ್ಮೆಂಟ್ಸ್ ಹೆಂಗಿರ್ತದೆ ಅಂತ. ಅರೇಂಜ್ಮೆಂಟ್ಸ್ ಅಂದ್ರೆ ಇನ್ನೂ ಏನು ಲೈಟಿಂಗ್ಸ್ ಏನು ಹಾಕಿರಲ್ಲ, ಸ್ಟಾರ್ಟ್ ಮಾಡಿರ್ತಾರೆ ಈಗ. ಸುಮ್ನೆ ಹೋಗೊಂಡ್ ರೌಂಡ್ ನೋಡ್ಕೊಂಡು ಹಂಗೆ ಡ್ರೈ ಗೋಬಿ ತಿನ್ ಸುಮಾರು ದಿನ ಆಯ್ತು, ತಿನ್ಕೊ ಬರೋಣ ಅಂತ ಬನ್ನಿ. ಇವತ್ತು ಮೈಸೂರು ಲೈಟಾಗಿ ಮೈಸೂರು ತೋರ್ಸೋಣ ಇವತ್ತು ನಿಮ್ಗೆ. ಕೊನೆಗೂ ಸಿಟಿಗೆ ಬಂದಿದ್ದೀವಿ. ನೋಡೋದ ವಿಶಾಲ್ ಮಾರ್ಟ್ಗೆ. ನಮ್ಗೆ ಇಷ್ಟ ಆಗಿದ್ದು ಶಾಪಿಂಗ್ ಸಿಗುತ್ತೆ ಇಲ್ಲಿ. ಬಟ್ಟೆಗಳು ಏನಂತ ಗಂಡು ಮಕ್ಕಳು ಇನ್ನೇನು ಶಾಪಿಂಗ್ ಮಾಡ್ತಾರೆ ಗಾಯ್ಸ್. ತಗೊಂಡ್ರೆ ಚಡ್ಡಿ, ಅದೇ ಟೀ ಶರ್ಟ್. ನಿಂಗೇನು ಬೇಕು ಅಮ್ಮಂಗೆ? ಹಾಂ, ಏನು ಬೇಕು ನಿಂಗೆ? ಶರ್ಟ್ ಇಡಿಸ್ತಾ ಇದು ಎಷ್ಟಿದು? MRP ನೋಡಬೇಕು. ಏನು ಬೇಕು ಮಗನೇ ನಿನಗೆ? ಹಾಂ, ಏನು ಬೇಕು? ಏನು ಬೇಡವಾ? ಒಂದ್ಸತಿ ಹಾಯ್ ಮಾಡು, ಹಾಯ್ ಮಾಡು. ಏನು ಡಬಲ್ ಎಕ್ಸೆಲ್ ನೋಡ್ತಾ ಇದೆಯಾ? ನಾನು ಮುಳುಗೋಯ್ತೀನಿ ಪೂರ್ತಿ. ಶರ್ಟ್ ಇಷ್ಟ ಆಗೈತೆ. ಹಾಂ, ನೋಡೋದು ಶರ್ಟ್ ಐತೈತೆ. ಎತ್ಕೊತೀನಿ. ಹಂಗೂ ನಮ್ಮ ಬ್ರದರು ಒಂದು ಶರ್ಟ್ನ ಸೆಲೆಕ್ಟ್ ಮಾಡಿದ್ರು ಕೊನೆಗೆ. ನಮ್ದೇನಿಲ್ಲ, 2 ನಿಮಿಷ ಬಂದರು, ನೋಡಿದ್ರು, ನೋಡಾದ್ಮೇಲೆ ತಗೋತಾ ಇರೋದೆ ಅಷ್ಟೇ. ಮಗನೇ, ಹಾಂ, ನಾನು ನೀನು ಏನು ತಗೊಂಡು ಹೋಗೋದು ಇಲ್ಲಿಂದ? ಹಾಂ, ಏನು ತಗೊಂಡು ಹೋಗೋದ? ಬೊಂಬೆ ಬೇಕಾ? ಶರ್ಟ್ ಬೇಕಾ? ನಡೆಯ ಟ್ಯಾಕಿ ಬೋಳ. ಶರ್ಟ್ ಇಷ್ಟ ಆಗಿ ಟ್ರೇಲ್ರು ಮುಡ್ಕಾಡ್ತಾವ್ರೆ. ಏನು ಹುಡ್ಕಾಡ್ತಿದ್ಯಾ ನೀನು? ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕಡೆಗೂ ನಮಗೆ ಬೇಕಾದಂತೆ ಯಾವುದೇ ಶರ್ಟ್ ಆಗಲಿ, ಟೀ ಶರ್ಟ್ ಆಗಲಿ, ಪ್ಯಾಂಟ್ ಆಗಲಿ ಯಾವುದೂ ಸಿಗ್ತಾ ಇಲ್ಲ. ಎಲ್ಲ ಅವ್ರು ಹೊಲ್ಸಿರೋ ಶೈಲಿಗೆ ನಾವು ಹಾಕೊಳ್ಳೋಕ್ಕಾಗ್ಬಿಟ್ಟೈತೆ. ಇದು ಯಾವುದೋ ಯಜಮಾನ ಫಿಲಮಲ್ಲಿ ವಿಷ್ಣು ಸರ್ ತಮ್ಮದಿರು ಹೋಲ್ಸ್ಕೊಂಡು ಬಂದಿರ್ತಾರಲ್ಲ, ಹಂಗಾಯ್ತು ಕತೆ ನಮ್ದು. ಕತೆ. ಬನ್ನಿ, ಇದಂತೂ ಆಗಲಿಲ್ಲ. ಡ್ರೈ ಗೋಬಿನಾದ್ರು ಟ್ರೈ ಮಾಡೋಣ. ನಾನು ಹೆಂಡತಿ ಹೇಳ್ತಾ ಇರಲಿ ಯಾವಾಗಲೂ ವಿಶಾಲ್ ಮಾರ್ಟ್ ಸಖತ್ತಾಗೈತೆ, ವಿಶಾಲ್ ಮಾರ್ಟ್ ಸಖತ್ತಾಗೈತೆ ಅಂತ. ಆದರೆ ಇಲ್ಲಿ ಬಂದಮೇಲೆ ಹಣೆ ಬರೋಕೆ ಗೊತ್ತಾಯ್ತಿರಲ್ಲ. ಮುಂಚೆ ಎಲ್ಲ ಚೆನ್ನಾಗಿ ಇಡ್ತಾ ಇದ್ರು ಬಟ್ಟೆಗಳನ್ನ, ಬಟ್ ಯಾಕೋ ಇವಾಗ ತುಂಬ ವರ್ಷಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋಂಥ ಬಟ್ಟೆ ಇಲ್ಲ. ಆಮೇಲೆ ರೇಟೂ ಅಷ್ಟೇ. ಬೇರೆ ಕಡೆ ಎಲ್ಲ 500, 600 ಇದ್ರೆ ಇಲ್ಲ 700, 800 ಎಲ್ಲ ಹಾಕ್ಬಿಟ್ಟಿದ್ದಾರೆ ರೇಟು. ನೋಡೋಣ ಬನ್ನಿ, ನೆಕ್ಸ್ಟ್ ಯಾವ್ದಾದ್ರು ಅಂಗಡಿಲಿ ಹುಡ್ಕೋಣ. ಇಲ್ಲ ಅಂತ ಅಂದರೆ ಬರೀ ಗೋಬಿ ತಿನ್ಕೊಂಡು ಮನೆ ಕಡೆಗೆ ಪ್ರಯಾಣ ಬೆಳೆಸೋಣ. ಬಂತು ನಮ್ಮ ಮೈಸೂರು ರೋಡು. ಮೈಸೂರಿಗೆ ಫೇಮಸ್ ರೋಡ್ ಇದು. ಬೆಂಗಳೂರಲ್ಲಿ MG ರೋಡು, ಬ್ರಿಗೇಡ್ ರೋಡ್ ಹೆಂಗೋ, ಮೈಸೂರಲ್ಲಿ ಅರಸು ರೋಡು ಅದೇ ಥರ ಯಾವಾಗಲೂ ಬ್ಯುಸಿ ಇರುತ್ತೆ. ಅದರಲ್ಲೂ ಈಗಂತೂ ಗಣಪತಿ ಹಬ್ಬ ಇನ್ನೇನು ಇವಾಗ ನಾಳೆ, ಇನ್ನು ದಸರಾ ಅಂತೂ ಫುಲ್ ಫೆಸ್ಟಿವಲ್. ಒಂದು ತಿಂಗಳು ಮೈಸೂರು ಫುಲ್ ಬ್ಯುಸಿ. ಈಗ ಶಾಪಿಂಗ್ ಬರ್ಲಿಲ್ಲ ಅಂತ ಅಂದ್ರೆ ರೋಡ್ ನೋಡಕ್ಕಾದ್ರೂ ಬಂದೇ ಬರ್ತೀವಿ. ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿರ್ತದೆ ರೋಡು. ಅವಾಗ ಮೈಸೂರು ದಸರಾ ಟೈಮಲ್ಲಿ ಅಂತೂ ಮೈಸೂರವರೇ ಮೈಸೂರು ಕರೆಕ್ಟಾಗಿ ನೋಡಕ್ಕಾಗಲ್ಲ. ಯಾಕಂದ್ರೆ ನಮಗೆಲ್ಲ ಝೀರೋ ಟ್ರಾಫಿಕ್, ಫ್ರೀ ಟ್ರಾಫಿಕಲ್ಲಿ ಓಡಾಡಿ ಅಭ್ಯಾಸಕ್ಕೆ ಅವಾಗ ಬೆಂಗಳೂರಿಗಿಂತ ಹೆಚ್ಚಾಗ್ಬಿಡುತ್ತೆ ನಮ್ಮ ಮೈಸೂರು. ಬೆಂಗಳೂರಷ್ಟು ಟ್ರಾಫಿಕ್ ಆದ್ರೆ ನಮ್ ಕೈಲಿ ಓಡಾಡಕ್ಕೆ ಆಗಲ್ಲ. ಬೆಂಗಳೂರಲ್ಲಿ ಅರ್ಧ ಆದ್ರೂ ಓಡಾಡಕ್ಕಾಗಲ್ಲ. ಅಪರೂಪಕ್ಕೆ ಯಾವಾಗ್ಲೂ ಬೆಂಗಳೂರಿಗೆ ಬಂದ್ರು ನೈಟ್ ಹೋಗ್ಬಿಟ್ಟು ಬೆಳಗಿನ ಜಾವ ಬಂದ್ಬಿಡ್ತೀವಿ. ಯಾಕಂದ್ರೆ ಟ್ರಾಫಿಕ್ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ಆಮೇಲೆ ಆ ಬಿಸಿಲು ನಿಜವಾಗ್ಲೂ ಬೆಂಗಳೂರು ಜನಗಳಿಗೆ ನಾವು ಕೈ ಎತ್ತು ಮುಗಿಬೇಕು. ಹೌದು,
ಅವ್ರು ಟ್ರಾಫಿಕಲ್ಲಿ ಓಡಾಡ್ತಾರೋ ಅದು ಹೆಂಗೆ ತಡ್ಕೋತಾರೋ, ಆ ಪೊಲ್ಯೂಷನ್ನು, ಆ ಟ್ರಾಫಿಕ್ಕು, ಆ ಜಂಗುಳಿ, ಅಯ್ಯಪ್ಪ ನಮ್ಮ ಮೈಸೂರವ್ರಿಗಂತ ದೇವರಣೆ ಆಗಲ್ಲ ಗಾಯ್ಸ್. ಅಲ್ಲಿ ಉಸ್ಮಾನ್ ಗೋಬಿ ತಿನ್ನಕ್ಕೆ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ ಇನ್ಸ್ಟೆಂಟ್ ಆಗಿ ತೋರಿಸ್ಬೋದು ಎಲ್ಲಾನು ನಾವು ನಿಮ್ಗೆ ವಿಡಿಯೋದಲ್ಲಿ. ಟೋಕನ್ ತಗೊಳಕ್ 10 ನಿಮಿಷನ, 1 ಅವರ್ ಮೇಲೆ 3/4 ಗಂಟೆ ನಿಂತಿದೀವಿ ಟೋಕನ್ಗೆ. ಅಯ್ಯಪ್ಪ ಬರ್ತೀನಿ. ಚೆನ್ನಾಯ್ತಾ? ಚೆನ್ನಾಯ್ತಾ? ಯಾವ ಥರ ಐತೆ? ಚಿಕನ್ ಕಬಾಬ್ ಥರ ಐತೆ? ಹಾಂ, ಎಲ್ಲ ತಿನ್ಬಿಟ್ಟು ಲಾಸ್ಟಲ್ಲಿ ಪೀಸ್ ಕೊಡೋದ. ಇದೆ ಫೈನಲಿ ಉಸ್ಮಾನ್ ಗೋಬಿ ಟೇಸ್ಟ್ ಮಾಡೋದು. ಹೆಂಗೈತೆ ಪುಣ್ಯ? ತಿನ್ಸಂಗೆ. ಇಲ್ಲಿ ಫೇಮಸ್ ಅಂದ್ರೇ ಇದು ಟೇಸ್ಟ್ ಮಾತ್ರ ಇಟ್ಟು ಎಷ್ಟು ಹೊತ್ತಾದ್ರೂ ಪಕ್ಕವಾಗಿದೆ. ಯಾರ್ಯಾರು ಮೈಸೂರು ಕಡೆ ಬಂದರೆ ಮಿಸ್ ಮಾಡ್ದೇನೆ ಉಸ್ಮಾನ್ ಗೋಬಿನ ಟ್ರೈ ಮಾಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಟೇಸ್ಟ್ ಮಾಡ್ಬಿಟ್ಟು. ಅಂತೂ ಗೋಬಿ ಎಲ್ಲ ಟೇಸ್ಟ್ ಮಾಡಿದ್ದಾಯ್ತು. ಸ್ವಲ್ಪ ಖಾರ ಜಾಸ್ತಿ ಮಾಡ್ಬಿಟ್ಟಿದ್ದಲ್ವಾ? ಖಾರ ಜಾಸ್ತಿ ಆದರೂ ಟೇಸ್ಟ್ ಚೆನ್ನಾಗಿದೆ ಅಂತ ನಾನು ಯಾವಾಗಲೂ ಮೈಸೂರವ್ರಿಗೆ ಆಲ್ಮೋಸ್ಟ್ ಟೈಮಿಂಗ್ಸ್ ಗೊತ್ತಿರುತ್ತೆ ಉಸ್ಮಾನ್ ಗೋಬಿದು. ಹೊರಗಡೆಯಿಂದ ಬಂದು ತಿನ್ನೋರ್ಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಒಂದು 8:30 9 o'clock ಹಂಗೆ ಹೋಗಿ. ಯಾಕಂದರೆ ಅದಕ್ಕಿಂತ ಮೇಲೋದ್ರೆ ಟೋಕನ್ಗೋಸ್ಕರನೇ 1 hour 2 hour ಕಾಯಬೇಕು. ಆ ಪ್ರಾಬ್ಲಮೇ ಇರಬಾರ್ದು ಅಂದರೆ ಒಂದು 8:30 9 o'clock ನೈಟ್ ಹೋಗಿ ಆರಾಮಾಗಿ ಹೋಗಿದ ತಕ್ಷಣ ಟೋಕನ್ ಸಿಗುತ್ತೆ. ಒಂದು 10:30 11ವರೆಗೂ ಓಪನ್ ಇರುತ್ತೆ. 9 o'clock ಮೇಲೆ ಹೋದರೆ ಫ್ರೀನೂ ಇರುತ್ತೆ, ನಿಮ್ಗೆ ಆರಾಮಾಗಿ ತಿನ್ಕೊಂಬರ್ಬೋದು. ಜಲ್ದಿ ಹೋಯ್ತು ಅಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ, ಟೋಕನ್ ಸಿಗಲ್ಲ, ಮತ್ತು ಹಾಫ್ ಅನ್ ಅವರ್ 1 hour ಕಾಯಬೇಕು. ಅವರು ಬೇಯಿಸ್ಕೊಡೋ ಗಂಟೆ ನಮಗೆ ಬೇಜಾರಾಗ್ಬಿಟ್ಟು ಮತ್ತೆ ಮನೆಗೆ ಹೊಟ್ಟೋಗ್ಬೇಕು, ಹಂಗಾಗ್ಬಿಡ್ತದೆ. ನೀನು ಬೇಡ, ನೀನು ಗೋಬಿನೂ ಬೇಡ ಅನ್ನಂಗೆ. ಫೈನಲಿ ಅಲ್ಲೂ ತಿನ್ಬಿಟ್ಟು ಮನೆಗೂ ಪಾರ್ಸಲ್ ತಂದ್ವಿ. ಅಲ್ಲಿ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ಲೈಟ್ ಬೇರೆ ಸರಿ ಇರಲಿಲ್ಲ. ಮಗಳು ಇಲ್ಲಿ ನೋಡುವ, ಇಲ್ಲಿ ಹಾಯ್ ಮಾಡ್ಬಿಡುವ ಎಲ್ರಿಗೂ. ಗುಂಡು ಗುಂಡು ಬಂಗಾರಿ ಇಲ್ಲಿ ನೋಡುವ. ಇಲ್ಲಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡ್ರು ಯಾರು ನೆಟ್ಟಿಗೆ ಸಬ್ಸ್ಕ್ರೈಬ್ ಆಯ್ತಲ್ಲ. ನೆಕ್ಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗಾಯ್ಸ್, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಆದ್ರೆ ಜಲ್ದಿ ದುಡ್ಡು ಬರ್ಲಿ, ಮಾನಿಟೈಸೇಷನ್ ಆಗಿ. ಬೆಲ್ ಐಕಾನ್ ಒತ್ಬಿಡಿ, ಹಂಗೆ ಲೈಕ್ ಒತ್ಬಿಡಿ, ಬೆಲ್ ಐಕಾನ್ ಒತ್ಬಿಡಿ, ವ್ಯೂಸ್ ಕೊಟ್ಬಿಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.